ಎಲ್ಲ ಕೆಲಸಗಳು ನನ್ನ ತಲೆ ಮೇಲಿದ್ದು. ನಾನು ಹೇಳಿದೆ, ಸರ್ ನನಗೆ ಲಿಮಿಟ್ ಇದೆ, ನಾವು ವ್ಯಕ್ತಿ ಮಾತ್ರ, ಅವು 7 ಇಲ್ಲಿ 3 10 ಪ್ಲಸ್ ನನ್ನ ಮುಖ್ಯ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು ವಿಶೇಷವಾಗಿ ಮಹಿಳಾ ವಿಶ್ವವಿದ್ಯಾಲಯ ಗಂಡಸರಿಗೇನು ಕೆಲಸ? ನೀವೇನಾದ್ರು ನನ್ನ ಮುಂದುವರಿಸಿದ್ರೆ ಪತ್ರಿಕೆಗಳೆಲ್ಲ ನಾಳೆ ಬರೀತವೆ, ಈ ಕರ್ನಾಟಕದಲ್ಲಿ ಯಾರು ಒಬ್ಬ ಸಮರ್ಥ ಮಹಿಳೆ ಸಿಗಲಿಲ್ವಾ, ಗಂಡಸರು ಯಾಕೆ ಹೆಣ್ಮಕ್ಳು ಯೂನಿವರ್ಸಿಟಿ ಮಾಡಿದ್ದೀರಿ ಅಂತ. ಅದು ಇಲ್ಲಿ ಬಿಡು, ನೀನು ಮುಂದುವರಿ ಅಂತ ಹೇಳಿ ಮುಂದುವರಿಸಿದ್ರು ಅವರು. ಎಲ್ಲಿವರೆಗೆ? ನವೆಂಬರ್ವರೆಗೆ. ಆಮೇಲೆ ಈ ಡೆಕ್ಕನ್ ಹೆರಾಲ್ಡ್ನಲ್ಲಿ, ಪ್ರಜಾವಾಣಿ, ಕನ್ನಡ ಪ್ರಭಾದಲ್ಲಿ 1-2 ಲೇಖನ ಬಂದು, ಇದೇ ನಾನು ಹೇಳಿದ ಮಾತೇ ಬಂದು 4 ತಿಂಗಳು ಆದಮೇಲೆ. ಅಂದರೆ ಕೆಲವು ಜನ ಇಲ್ಲಿ ಬರಬೇಕಂತ ಇಚ್ಛಿದ್ದೆ, ಹೆಣ್ಮಕ್ಳು ಬಿಟ್ಟು ಅಲ್ಲಿ ಬರೆಸಿದ್ರು ಅವರು, ಮಹಿಳಾ ವಿಶ್ವವಿದ್ಯಾಲಯ ಗಂಡಸರ ವಯಸ್ಸು ಯಾಕೆ ಅಂತ. ನಾನು ಹತ್ತುಕೊಂಡೆ CM ಕೊಟ್ಟೆ. ಅವ್ರೇನು ಹೇಳಿದರು, ನೀನು ಮೊದಲೇ ವೈಸ್ ಚಾನ್ಸಲರ್ಗೆ ಗವರ್ನರ್ ಹೋಗಿಲ್ಲ, ನಾವೇ ಮಾಡಬೇಕು, ನೀನೊಂದು 15 ಮಂದಿ ಶಾರ್ಟ್ ಲಿಸ್ಟ್ ಮಾಡಿ ಕಳಿಸ್ಕೊಡು. ನಾನು ಮಾಡಿ ಕಳಿಸ್ಕೊಟ್ಟೆ. ಅದರಲ್ಲಿ ಸೈಯದ ಅಖ್ತರ್ ಹೆಸರು ಕೂಡ ಇತ್ತು. ಆಮೇಲೆ ಏನಾಯ್ತು ನಾನು ಹೇಳೋದಿಲ್ಲ, ಕೆಲವು ವಿಷಯ ಹೇಳಬಾರ್ದು. ಗೌರ್ಮೆಂಟಲ್ಲಿ ಆಯಿತು, ಆಗಬಾರ್ದು, ಒಂದು ಆಯಿತು. ವೈಸ್ ಚಾನ್ಸಲರ್ ಬಂದರು, ಚಾರ್ಜ್ ತೊಗೊಂಡ್ರು. ನವೆಂಬರ್ 1 ಅಕ್ಟೋಬರ್ 30 ತೊಗೊಂಡ್ಮೇಲೆ ನಾನು ಚಾರ್ಜ್ ಕೊಟ್ಟು ಹೋಗ್ತೀನಿ ಅಂದ್ಬಿಟ್ರೆ ಎಲ್ಲ ವಿದ್ಯಾರ್ಥಿನಿಗಳು ಸ್ಟಾಫ್ ಕೂತ್ಕೊಂಡು ಲೈಟ್ನಿಂಗ್ ಸ್ಟ್ರೈಕ್ ಹೋಗ್ಬಿಟ್ರು. ಲೈಟ್ನಿಂಗ್ ಸ್ಟ್ರೈಕ್, ಕ್ಲಾಸ್ ರೂಮ್ ಬಂದ್ ಮಾಡಿದ್ರು. ಇಲ್ಲಿ ಇದ್ದೀರಿ ಹಳಬ್ರು, ಒಂದು 30 ಜನ ಪ್ರೊಫೆಸರ್ ಇದ್ದವ್ರು ಇದ್ದೀರಿ, ಇನ್ನೂ ಇಲ್ಲಿ ಒಂದು 10-15 ಜನ ಸ್ಟಾಫ್ ಇಲ್ಲಿ ಇದ್ದೀರಿ ಇನ್ನೂ ಆಗಿದ್ದಾಗ. ನಮ್ಗೆ ಗೊತ್ತಿದೆ ಈ ಸ್ಟ್ರೈಕ್. ನಾನು ಅವ್ರಿಗೆ ಕೇಳಿದೆ, ನೋಡಿ ಇದು ಹೆಣ್ಮಕ್ಳು ಇದ್ದಾರೆ ನೋಡಿ, ಇದು ಹೆಣ್ಮಕ್ಳ ಯೂನಿವರ್ಸಿಟಿ ನಾವು ಇರಬಾರ್ದಮ್ಮ, ಕೊಡಿ ಅಂತ ಹೇಳಿದ ಮೇಲೆ, ಇಲ್ಲರಿ ಈಗ ಅಮ್ಮ ಇದ್ದಾರೆ, ಅಪ್ಪನೂ ಬೇಕು ಅಂತ ಹೇಳಿದ್ರು ಹುಡುಗರು ಹೇಳ್ತಾರೆ. ಕೊನೆಗೆ ನಾನು ಹೇಳಿದೆ, ಶ್ರೀಮಂತ ಆಗಲ್ಲ ನಾನು ಕನ್ವಿನ್ಸ್ ಮಾಡಿ ಅಂತ ಹೇಳಿದಾಗ, ಮುಖ್ಯಮಂತ್ರಿಗಳು ನಮ್ಮ BS ಪಾಟೀಲಿಂದ ಚೀಫ್ ಸೆಕ್ರೆಟ್ರಿ ಇಲ್ಲೇ ರೋಂದವರು, ಅವರು ಬಂದು ಅದು ಆಗೋದಿಲ್ಲ, ಅವ್ನಿಗೆ ಭಾಳ ಕೆಲಸ ಇದೆ, ನಾವು ತೊಗೊಳ್ತೀವಿ ಅಂತ ಹೇಳಿದ್ಮೇಲೆ ಅಯ್ಯಮ್ಮ ಬಂದು ಚಾರ್ಜ್ ತೊಗೊಂಡ್ರು. ನಾನು ಕೊಟ್ಟು ಹೋದೆ. ಆಮೇಲೆ ಯೂನಿವರ್ಸಿಟಿಗೆ ನಾನು ಒಮ್ಮೆ ಬಂದಿದ್ದೆ, ದಶಮಾನೋತ್ಸವದಲ್ಲಿ ಅದು ಇನಾಗ್ರೇಷನ್ ಬಂದಿದ್ದೆ, ಮೀರಾ ಚಂದಾವರ್ಕರ್ ಇದ್ದರು. ಆಮೇಲೆ ಬಂದಿಲ್ಲ. 13 ವರ್ಷಗಳಿಂದ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಬಹಳ ಸಂತೋಷ ಆಗಿದೆ. ನೋಡಿ, ನಾವು ಮಾಡಿದ ಕೆಲಸಗಳು ಮರೆತು ಹೋಗ್ತವೆ. ಅಧಿಕಾರಿಗಳು ಕೇವಲ ಕಚೇರಿ ಫೈಲ್ಸು ಅದಾಗ ವೇಸ್ಟ್ ಮಾಡಿದ್ರೆ ಆಗೋದಿಲ್ಲ. ಸಂಸ್ಥೆಗಳನ್ನ ಕಟ್ಟಿದರೆ ಅವರು ಅಜರಾಮರವಾಗಿರ್ತವೆ. ಅದು ಶಿಕ್ಷಣ ಸಂಸ್ಥೆ ಅಂದರೆ, ಶಿಕ್ಷಣ ಸಂಸ್ಥೆಗಳಂದರೆ ದೇವರ ಗುಡಿ ಇದ್ದಾಗ. ಭಾಳ ಪವಿತ್ರವಾದಂಥ ಕಾರ್ಯ. ನಾನು IASಗೆ ಬಂದಿದ್ದು ಅಕಸ್ಮಾತಾಗಿ. ನನ್ನ ಕರಿಯರ್ ಚಾಲಾಗಿದ್ದು ಟಾಟಾ ಇನ್ಸ್ಟಿಟ್ಯೂಟ್ನಲ್ಲಿ ಸಂಶೋಧಕ ಡೈರೆಕ್ಟರ್. 23 ವಯಸ್ಸು ನನಗಾಗಲ್ಲ. ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಸಂಶೋಧನೆ ನಿರ್ದೇಶಕನಾಗಿದ್ದೆ. 1 ವರ್ಷ ನಂತರ ಅಮೇರಿಕಕ್ಕೆ ಹೋದೆ. ಅಲ್ಲಿ ಮತ್ತೆ ನಾನು ಇಲ್ಲಿ MA ಆಗಿತ್ತು, ಅಲ್ಲಿ MS PhD ಆದಮೇಲೆ ಅಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದೆ. ತಿರುಗಿ ಬಂದೆ. ಬರಬೇಕಾದ್ರೆ ಮನಸ್ಸಿನಿಂದ IAS ಆಗಿ ಲಂಡನ್ನಿಂದ ಬರೆದೆ, ಪಾಸ್ ಆಯಿತು. ಅಪಾಯಿಂಟ್ಮೆಂಟ್ ಆದಮೇಲೆ ಬರಬೇಕಾದ್ರೆ ಭಾಳ ತಲೆ ಕೆಡಿಸ್ಕೊಂಡು ಹೋಗಿ ಬಂದ ಮೇಲೆ ಮತ್ತೆ ಬ್ರಿಟಿಷ್ ಗೌರ್ಮೆಂಟವ್ರು ಒಂದು 40 ಲಕ್ಷ ಕೊಟ್ಟರು. ಅಲ್ಲಿ ಬಾತ್ ಯೂನಿವರ್ಸಿಟಿಗೆ ಹೋಗಿ MSc ಮಾಡಿದೆ ಇಂಗ್ಲೆಂಡ್ನಲ್ಲಿ. IAS ಬರೆಯುವಾಗಲೂ ಕೂಡ ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಮಿನಾಲಜಿಯಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿದೆ. ಹೀಗೆ ನನಗೆ ಅಕಾಡೆಮಿಕ್ನಲ್ಲಿ ಸಂಶೋಧನೆಯಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. ಆದರೆ ಬಿಟ್ಟು ಬಂದು ಆಡಳಿತಕ್ಕೆ ಬಂದೆ ಅಲ್ಲ, ಅಷ್ಟು ಸಂತೋಷ ಇರಲಿಲ್ಲ. ಕೊನೆಗೆ ರಾಜೀನಾಮೆ ಕೊಟ್ಟಿದ್ದೆ 1981ರಲ್ಲಿ ಕೊಟ್ಟು ಮನೆಗೆ ಹೋಗ್ಬಿಟ್ಟಿದೆ. ಅಮೇರಿಕಾಗೆ ಹೋಗ್ಬಿಡ್ಬೇಕು ಪರ್ಮನೆಂಟಾಗಿ ಅಂತ. ಅದೇನೋ ರಿಜೆಕ್ಟ್ ಆಯಿತು. ಮತ್ತು ನಾನು ಬಳ್ಳಾರಿ DC ಅಂತ ಹೋದೆ. ಆಮೇಲೆ ಕಾರವಾರ DC, ಶಿವಮೊಗ್ಗ DC, ಮಂಡ್ಯ DC ಅಂತೆಲ್ಲ ಆಗಿ ಲ್ಯಾಂಡ್ ಬ್ಯಾಂಕಿಂಗ್ ಅಂತ ಏನೇನೋ ಆಗಿಬಿಟ್ಟು ಕೊನೆಗೆ ಏನಾಯಿತು ಅಂದರೆ, ಈ ಯೂನಿವರ್ಸಿಟಿ ಬೆಳೀತಾ ಇತ್ತು. ಈಗ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಅದೇ ರೀತಿ ಇನ್ನೊಂದು 4-5 ಸಂಸ್ಥೆಗಳು ಈ ರಚನೆ ಆಗಿದ್ದು ನನಗೆ ಭಾಳ ಸಂತೋಷ ಅನಿಸುತ್ತೆ. ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ, ಸಣ್ಣತಿ ಪ್ರಾಧಿಕಾರ ಗುಲ್ಬರ್ಗದಲ್ಲಿ, ಕಾಗಿನೆಲೆ ಪ್ರಾಧಿಕಾರ ಹಾವೇರಿ ಜಿಲ್ಲೆ, ಆನಂತರ ಬಸವ ಕಲ್ಯಾಣ ಅಭಿವೃದ್ಧಿ ಪ್ರಾಧಿಕಾರ, ಬಸವ ಕಲ್ಯಾಣ, ಇವೆಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು. ಈಗ ಎಲ್ಲ ಸೇರಿ ಒಂದು 8-10 ಸಾವಿರ ಕೋಟಿ ರೂಪಾಯಿ ಕೆಲಸ ಅಲ್ಲಿ ಆಗಿದೆ. ನಾನು 16 ವರ್ಷ ಅವುಗಳ ಇನ್ಚಾರ್ಜ್ ಇದೆ. ಯೂನಿವರ್ಸಿಟಿ ಬಿಟ್ಟು ಹೋದ್ಮೇಲೆ ಅವಿನ್ನೂ ನನ್ನ ಕಡೆ ಇದೆ. ಭಾಳ ಸಂತೋಷ ಅನಿಸುತ್ತೆ. ಆ ಸಂಸ್ಥೆಗಳು ಇವತ್ತು ದೊಡ್ಡದಾಗಿ ಬೆಳೆದಿವೆ. ಸೊ ನೀವು ಮಾಡಿದ ಕೆಲಸಗಳು ಮರೆತು ಬರ್ತವೆ, ಸಂಸ್ಥೆಗಳಿರ್ತವೆ,
ಅದು ಭಾಳ ಸಂತೋಷ ಕೆಲಸ. ಅಂಥ ಒಂದು ಸಂತೋಷ ನನಗೆ ಇವತ್ತಾಗಿದೆ. ನಾನು ಈಗ ಸೇವೆಯಿಂದ ನಿವೃತ್ತನಾಗಿ 15 ವರ್ಷ ಆಯಿತು, 13 ವರ್ಷ ಆಯಿತು. ಈ ಅವಧಿಯಲ್ಲಿ ನಾನು ಮತ್ತೆ ಯೂನಿವರ್ಸಿಟಿಗೆ ಹೋದೆ. ಯಾಕೆ ಹೋದೆ ಅಂದರೆ, ಭಾರತ ಸರ್ಕಾರ ನನಗೆ ಕೊಟ್ಟಿದ್ದು ಸುಮಾರು 1 ಕೋಟಿ ರೂಪಾಯಿಗಳ ವಿದ್ಯಾರ್ಥಿ ವೇತನ, ಡಾಕ್ಟರಲ್ ಸ್ಟಡಿ ಅಬ್ರಾಡ್ ಅಂತ, ಜನರಲ್ ಮೆರಿಟ್ನಲ್ಲಿ. ನನ್ನ ನ್ಯಾಷನಲಿ ನಂಬರ್ 3 ಇದೆ, ನ್ಯಾಷನಲ್ಲಿ 30 ಸ್ಕಾಲರ್ಶಿಪ್ ಕೊಡ್ತಾರೆ. ಅಲ್ಲಿ ಹೋದಾಗ ಒಂದು ಕಂಡೀಷನ್ ಇತ್ತು, ಏನಂದರೆ ಈ ತಿರುಗಿ ದೇಶಕ್ಕೆ ಬರಬೇಕು, 5 ವರ್ಷ ಕೆಲಸ ಮಾಡಬೇಕು ನಿನ್ನ ಕ್ಷೇತ್ರದಲ್ಲಿ. ಯಾವ ಕ್ಷೇತ್ರ ಅಂದರೆ, ಯಾವ ವಿಷಯದಲ್ಲಿ ನೀನು ಫಾರಿನ್ ಹೋಗಿರ್ತೀಯೋ ಆ ವಿಷಯದಲ್ಲಿ ಇಲ್ಲಿ ಬಂದು ಕೆಲಸ ಮಾಡಬೇಕಂತಿತ್ತು. ಆದರೆ ನಾನು ಮಾಡಲಿಲ್ಲ. ದೇಶಕ್ಕೆ ಬಂದೆ. ನನ್ನ ಸಬ್ಜೆಕ್ಟು ಅಪರಾಧ ಶಾಸ್ತ್ರ, ಅಪರಾಧ ಮನೋವಿಜ್ಞಾನ, ಇವರಿಗೆಲ್ಲ ಕಲಿಸೋದು, ಅಲ್ಲಿ IPS ಆಫೀಸರಿಗೆ ಕಲಿಸೋದು. ನನಗೆ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯಲ್ಲಿ ಡೈರೆಕ್ಟ್ರ್ ಅಂತ ಹಾಕಿದ್ರು. ನಾನು ಹೋಗಲಿಲ್ಲ. IAS ಮಾಡಿದೆ, ಅದು IPS ಅಲ್ಲಿ ಹೋದೆ. IAS ಅದಕ್ಕಿಂತ ಮೇಲೆ ಇದೆ. ಅದಕ್ಕೆ ನಾನು ಹೋಗಲಿ ಬಿಟ್ಬಿಟ್ಟೆ. IAS ಅಧಿಕಾರಿಯಾಗಿ 33 ವರ್ಷ ಸೇವೆ ಮಾಡಿದ ನಂತರ ನನಗೆ ಬಹಳ ಕೆಟ್ಟ ಅನಿಸ್ತಾ ಇತ್ತು. ಯಾವ ಉದ್ದೇಶಕ್ಕಾಗಿ ಸರ್ಕಾರ 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾನು ಕಳಿಸ್ಕೊಟ್ರು, ಅದರಿಂದ ನಾನು ವಿಮುಖನಾದೆ ಅಂತ ಒಂದು ಅತೃಪ್ತಿ ಇತ್ತು. ಆವಾಗ ನಾನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ನಾನು ಅವಾಗ ಗೃಹ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ. ಗೃಹ ಇಲಾಖೆ ನಮ್ಗೆ ಗೊತ್ತು, ಏನು ಪೊಲೀಸ್ ಇರ್ತಾರೆ, ಅವರು ಅಷ್ಟೇ ಅಲ್ಲ, ಪ್ರಾಸಿಕ್ಯೂಟರ್ ಇರ್ತಾರೆ, ಅವರು ಅಷ್ಟೇ ಅಲ್ಲ, ಜೈಲುಗಳು ಇರ್ತವೆ, ಕಮಾಂಡೋಗಳು ಇರ್ತಾರೆ, ಸೀಕ್ರೆಟ್ ಸರ್ವಿಸ್ ಇರ್ತದೆ, ಅವೆಲ್ಲ ಈ ಗೃಹ ಇಲಾಖೆ ಬರ್ತದೆ. ಅದರ ಮುಖ್ಯಸ್ಥರಾಗಿದ್ದಾಗ ನಾನು ಯಡಿಯೂರಪ್ಪನವ್ರಿಗೆ ಕೇಳಿ, ದಯವಿಟ್ಟು ನನಗೆ ಬಿಡುಗಡೆ ಮಾಡಿ, ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಳ್ತೀನಿ. ಅದಕ್ಕೆ ನಾನು ಅಲ್ಲಿ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ಗೆ ಹೋಗ್ತೀನಿ ಪ್ರೊಫೆಸರ್ ಆಗಿ. ಅಯ್ಯೋ ಹುಚ್ಚ ಅಂದ, ನಿನ್ನ ಹುದ್ದೆ ಇರೋದು ಪ್ರೊಫೆಸರ್ಗಿಂತ ಹೆಚ್ಚಿದೆ, ನೀನು ಪ್ರಧಾನ ಕಾರ್ಯದರ್ಶಿ ಆಗಿದೆಯಾ, ನಂಬರ್ 2 ಇಂದ ಸ್ಟೇಟ್ ಇದೆಯಾ, ಅಲ್ಲಿ ಯಾಕೆ ಹೋಗ್ತೀಯಪ್ಪ? ಇಲ್ಲ ಸರ್, ನನಗೆ ಸಾಕಾಗಿದೆ. ಹಾಗಿದ್ರೆ ಹೋಗು. ಆದರೆ VRS ಇಲ್ಲ. ಅವ್ರು ಏನು ಹೇಳಿದ್ರೆ ಗೊತ್ತಾ, ನೀನು ಇನ್ನೂ 2 ವರ್ಷ ರಿಟೈರ್ಮೆಂಟ್ ಇದೆ, ನೀನು ಹೋಗಿ ಡಿಪಾರ್ಟ್ಮೆಂಟ್ ಚಾಲು ಮಾಡು, ವಾರಕ್ಕೆ 2 ದಿವಸ ಹೋಗು, TAD ಅವ್ರು ಕೊಡಲಿ, ಸಂಬಳ ನಾವು ಕೊಡ್ತೀವಿ ಅಂತ. ಆವಾಗ ನಾನು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ ಸ್ಕೂಲ್ ಆಫ್ ಕ್ರಿಮಿನಾಲಜಿ, ಕ್ರಿಮಿನಲ್ ಜಸ್ಟಿಸ್, ಅಪರಾಧ ಶಾಸ್ತ್ರ ಮತ್ತು ಅಪರಾಧಿಕ ನ್ಯಾಯ ಅನ್ನುವಂಥ ಡಿಪಾರ್ಟ್ಮೆಂಟ್ ಕಟ್ಟಿದ್ವಿ. ಅಲ್ಲಿ ಅವರು ಪ್ರೊಫೆಸರ್ ಅಪಾಯಿಂಟ್ ಮಾಡಿದರು, ಡೀನ್ ಆಗಿದೆ, HOD ಆಗಿದೆ. ಹಾಗೆ 3 ವರ್ಷ ಅಲ್ಲಿ ಇದ್ದಾಗ ಅಲ್ಲಿ ಪ್ರೊಫೆಸರ್ ರಿಕ್ರೂಟ್ ಮಾಡಿದ್ವಿ ಆಲ್ ಇಂಡಿಯಾ ಲೆವೆಲ್ನಲ್ಲಿ. ಈಗ ಆ ಡಿಪಾರ್ಟ್ಮೆಂಟ್ ಈಗ 2011 ಚಾಲೂ ಆಯಿತು. ನಾನು 12 ರಿಟೈರ್ ಆದೆ. 14ವರೆಗೆ ನಾನು ಅಲ್ಲೇ ಇದ್ದೆ ಪ್ರೊಫೆಸರ್ ಆಗಿ. ರಿಟೈರ್ ಆದ ನಂತರ ಈಗ ಕಳೆದ ಒಂದು 11-12 ವರ್ಷದಲ್ಲಿ ಆ ಡಿಪಾರ್ಟ್ಮೆಂಟ್ ಮೊದಲು ಎಷ್ಟಿತ್ತು ಡಬಲ್ ಆಗಿದೆ. ಈಗ ಭಾಳ ಸಂತೋಷ ಅನಿಸುತ್ತೆ. ಅದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯಲ್ಲಿ. ಅದು ಆ ನಂತರ ನಾನು ಇವೆಲ್ಲ ರೈಟಿಂಗಲ್ಲಿ ಮಾಡ್ತಾಯಿದ್ದೀನಿ. ಒಂದು 6 ಯೂನಿವರ್ಸಿಟಿ ಹೋಗ್ತಾ ಇರ್ತೀನಿ. ಇಲ್ಲಿ ಮುಖ್ಯವಾಗಿ ಮಹಿಳಾ ವಿಶ್ವವಿದ್ಯಾಲಯ ಮಾತು ಹೇಳಬೇಕು ಈ ಸಂದರ್ಭದಲ್ಲಿ, ಮತ್ತು ಈ ಸಂದರ್ಭದ ಬಗ್ಗೆ ಹೇಳಬೇಕು. ಮೊದಲೇನೇನು ಅಂತಂದರೆ, ಯಾವ ದೇಶದಲ್ಲಿ ಸಮಾಜದಲ್ಲಿ ಮಹಿಳೆಯರ ಸ್ಥಾನ ಸಮಾನವಾಗಿಲ್ವೋ ಅಥವಾ ಅಭಿವೃದ್ಧಿ ಹೊಂದಿಲ್ವೋ, ಇನ್ನೂ ಸ್ಥಿತಿಯಲ್ಲಿ ಇದ್ದಾರೋ ಆ ದೇಶದಲ್ಲಿ ಮಹಿಳಾ ಯೂನಿವರ್ಸಿಟಿಗಳು ಹೆಚ್ಚಾಗ್ತವೆ. ಮಹಿಳಾ ಯೂನಿವರ್ಸಿಟಿಗಳು ಹೆಚ್ಚಾದಂಗೆ ಅದು ಮಹಿಳೆಯರ ಅಧೋಗತಿಯನ್ನು ಆ ದೇಶದಲ್ಲಿ ತೋರಿಸುತ್ತೆ. ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನಾನು ಅಧ್ಯಯನ ಮಾಡುವಾಗ ವರ್ಲ್ಡ್ ಕ್ಲಾಸ್ನಲ್ಲಿ ಜಪಾನಿನ ಮಹಿಳೆಯರ ಪರಿಸ್ಥಿತಿ ಏನಿದೆ ಅಲ್ಲ, ಜಪಾನ್ ಭಾಳ ಮುಂದುವರೆದ ದೇಶ, ಇಲ್ಲಿಗಿಂತ ಕಡಿಮೆ ಇದೆ ಅಲ್ಲಿದು ಹೆಣ್ಮಕ್ಕಳ ಪರಿಸ್ಥಿತಿ ಜಪಾನ್ನಲ್ಲಿ. ನಾನು 2 ಕ್ಲಾಸ್ಮೇಟ್ ಜಪಾನ್ ಹುಡುಗಿಯರಿದ್ದರು, ಟೊಮಿಕೋ ಮಿಯೋಕೋ ಅಂತ, ಇಂಗ್ಲೆಂಡ್ನಲ್ಲಿ ಮತ್ತು ಅಮೆರಿಕಲ್ಲಿ ಒಬ್ಬಳಿದ್ರು. ಅವರು ಹೇಳ್ತಿದ್ರು ಅವ್ರ ಪರಿಸ್ಥಿತಿ ಹೇಗಿದೆ ಅಂತ. ಅಲ್ಲಿ 1 ಮಹಿಳಾ ವಿಶ್ವವಿದ್ಯಾಲಯ ಇಲ್ಲ, ಈಗ 3 ಆಗಿದೆ. ಈ ಮುಸ್ಲಿಂ ರಾಷ್ಟ್ರಗಳಲ್ಲಂತೂ ಮಹಿಳೆಯರಿಗೆ ಏನು ಸ್ಥಾನ ಇಲ್ಲ. ಅಲ್ಲಿ ಫಸ್ಟ್ ಟೈಮ್ ಸೌದಿ ಅರೇಬಿಯಾದಲ್ಲಿ ಅಲ್ಲಿ 100 ಯೂನಿವರ್ಸಿಟಿ ಅಂತಾಗಿದೆ ಹೆಣ್ಮಕ್ಳು, ಬೆಸ್ಟ್ ಯೂನಿವರ್ಸಿಟಿ ಆಗಿ ಒಂದು 15 ವರ್ಷ ಆಯಿತು ಸೌದಿ ಅರೇಬಿಯಾದಲ್ಲಿ. ಬೇರೆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಮಹಿಳಾ ವಿಶ್ವವಿದ್ಯಾಲಯಗಳಿಲ್ಲ. ಅಮೇರಿಕೆಯಲ್ಲಿದ್ದು ಸುಮಾರು 50 ಮಹಿಳಾ ವಿಶ್ವವಿದ್ಯಾಲಯ ಇದ್ದವು, ಸುಮಾರು 400 ಮಹಿಳಾ ಕಾಲೇಜುಗಳಿದ್ದವು. ಅವುಗಳಲ್ಲಿ ಈಗ 400ರಲ್ಲಿ ಒಂದು 10 ಉಳಿದಿದೆ, ಎಲ್ಲ ಬಂಡಾಗಿದೆ. 53 ಯೂನಿವರ್ಸಿಟಿಯಲ್ಲಿ ಒಂದು 2-3 ಉಳಿದಿದೆ, ಎಲ್ಲ ಬಂಡಾಗಿದೆ.
ಅಮೇರಿಕದಲ್ಲಿ ಯುರೋಪ್ನಲ್ಲಿ ಮಹಿಳಾ ವಿಶ್ವವಿದ್ಯಾಲಯಗಳು ಇಲ್ಲ. ಏನು ತೋರಿಸುತ್ತೆ ಇದು? ನೀವು ವಿಚಾರ ಮಾಡಿ. ಇಲ್ಲೆಲ್ಲ ವಿದ್ಯಾರ್ಥಿನಿಯರು ಇದ್ದೀರಿ, ಪ್ರಾಧ್ಯಾಪಕರು ಇದ್ದೀರಿ, ಎಲ್ಲ ಹೆಣ್ಮಕ್ಳು ಇದ್ದೀರಿ. ಏನು ತೋರಿಸುತ್ತೆ ಇದು? ಇದು ಭಾಳ ಒಂದು ದೊಡ್ಡ ಸಮಸ್ಯೆ. ಮಹಿಳೆಯರ ಶಿಕ್ಷಣದಲ್ಲಿ ಒಂದು ಸಮಸ್ಯೆ. ಈ ಶಿಕ್ಷಣ ಕೊಡಬೇಕಾಗಿದ್ದು ಕೆಲವರು ಹೇಳ್ತಾರೆ ಗಂಡಸರಿಗೆ ಕೊಡಬೇಕು, ಹೆಣ್ಮಕ್ಳಿಗಲ್ಲ. ಹೆಣ್ಮಕ್ಳ ಪರಿಸ್ಥಿತಿ ಕೆಟ್ಟಾಗೋದಕ್ಕೆ ಬೇಕಾದ್ರೆ ನೀವೆಲ್ಲ ಗಂಡಸರಿಗೆ ಕಾರಣ. ಆದರೆ ನಾನು ಒಬ್ಬ ಕೂಡ ಆಗಿಬಿಟ್ಟು ಅಂತ ಹೇಳ್ತಾರೆ. ಅದು ಸತ್ಯ. ಯಾವ ದೇಶದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನ ಇದೆಯೋ ಅಲ್ಲಿ ಯಾವ ವಿಶ್ವವಿದ್ಯಾಲಯ ಸಪ್ರೇಟ್ ಯೂನಿವರ್ಸಿಟಿ ಬೇಕಾಗಿಲ್ಲ. ನಾನು ಮೋಟಮ್ನವ್ರಿಗೆ ಕೊಟ್ಟ ಉತ್ತರನ ಇಲ್ಲಿ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಅವ್ರಿಗೆ, ಮೇಡಮ್ ಮಹಿಳಾ ವಿಶ್ವವಿದ್ಯಾಲಯಕ್ಕೂ ಬೇರೆ ವಿಶ್ವವಿದ್ಯಾಲಯಗಳು ಭಾಳ ಅಂತರ ಇಲ್ಲ, ಒನ್ ಡೇ ಡಿಫ್ರೆನ್ಸು. ಅಲ್ಲಿ ಹೆಣ್ಣು ಮಕ್ಕಳು ಅಷ್ಟೇ ಇರ್ತಾರೆ, ಇಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡ ಇರ್ತಾರೆ, ಇಷ್ಟೇ ಡಿಫ್ರೆನ್ಸು. ಮತ್ತು ಯಾವ ಡಿಫ್ರೆನ್ಸು ಇಲ್ಲ. ಅದಕ್ಕೆ ಮೋಟಮ್ನವರು ನಾನು ವೈಸ್ ಚಾನ್ಸಲರ್ ಆಗಬೇಕಂತಿದ್ರು. ನಾನು ಹೇಳಿದೆ ಆಗಕ್ಕೆ ಬರೋದಿಲ್ಲ ಮೇಡಮ್, ಯಾಕಂದರೆ ಇದು ಉನ್ನತ ಶಿಕ್ಷಣ ಇಲಾಖೆ ಇರ್ತಕ್ಕಂಥದ್ದು, ಮಹಿಳಾ ಅಭಿವೃದ್ಧಿ ಇಲಾಖೆಗಲ್ಲ. ಎರಡನೇದು ಇದು ಯೂನಿವರ್ಸಿಟಿ ಕಾಯ್ದೆ ಕೆಳಗೆ ಬರ್ತದೆ, ಮಹಿಳಾ ಮಕ್ಕಳ ಅಭಿವೃದ್ಧಿ ಕಾಯ್ದೆ ಅಲ್ಲ. ಅವ್ರು ದುಃಖ ಆಯಿತು, ಬಟ್ ಬಿಟ್ಕೊಟ್ರು ಬಿಡಿ, ಅಂಶ ಬೇರೆ. ಹಾಗಿದೆ ಪರಿಸ್ಥಿತಿ. ಯಾವಾಗ ಮಹಿಳೆಯರಿಗೆ ಗಂಡಸರ ಜೊತೆ ಈಕ್ವಲ್ ಆಗಿ ಕಾಂಪಿಟೇಷನ್ ಮಾಡುವಂಥ ಪರಿಸ್ಥಿತಿ ಬರ್ತದೆ, ಆವಾಗ ಸೆಪ್ರೇಟ್ ಯೂನಿವರ್ಸಿಟಿಗಳು ಬೇಕಾಗಿಲ್ಲ. ಆದರೆ ನಮ್ಮ ದೇಶದಲ್ಲಿ ಆ ಕಾಲ ಬರಬೇಕಾದ್ರೆ ಇನ್ನೂ ಎಷ್ಟು 100 ವರ್ಷಗಳು ಬೇಕೋ ಗೊತ್ತಿಲ್ಲ, ಎಷ್ಟು 100 ವರ್ಷಗಳು ಬೇಕೋ ಗೊತ್ತಿಲ್ಲ. ಅದಕ್ಕೆ ಈ ಮಹಿಳಾ ಅಧ್ಯಯನ ಈ ಡಿಪಾರ್ಟ್ಮೆಂಟ್ ಮಾಡಿವಲ್ಲ, ಅಲ್ಲಿ ಇದೆಲ್ಲ ಅಧ್ಯಯನ ಮಾಡಬೇಕು. ಇವತ್ತಿನ ಪರಿಸ್ಥಿತಿ ತಿಳ್ಕೊಳ್ಬೇಕು. ಅದಕ್ಕೆ ಅವ್ರು ಮಾಡಬೇಕಾದ ಕೆಲಸ ಭಾಳ ಆಗಿದೆ, ಸ್ವಲ್ಪ ಆಗಿದೆ, ಮಾಡಬೇಕಾದ್ರೆ ಬಹಳ ಕೆಲಸ ಇದೆ. ಈ ಜೆಂಡರ್ ಬಜೆಟ್ ಅಂತ ಇರ್ತದೆ,